ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಶ್ರೀನಿಶಾ ಲಯನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇಂಟ್ರೊಡಕ್ಷನ್ ಕೊಡಬೇಕಾಗಿತ್ತು. ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಕೊಡೋಕ್ಕಾಗಿರಲಿಲ್ಲ. ವಾಯ್ಸ್ ಅಷ್ಟೇ ಕೊಡ್ತಾ ಇದ್ದೀನಿ. ಇವತ್ತು ಈ ವಿಡಿಯೋನ ನೀವು ಎಂಡ್ವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು. ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಓಕೆನಾ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಬಹಳ ದಿನಗಳಿಂದ ಹೇಳ್ತಾ ಇದ್ದೆ ಮನೆ ಶಿಫ್ಟ್ ಮಾಡಬೇಕು ಅಂತ. ಇನ್ನು ರೆಡಿ ಆಗ್ತಾ ಇದ್ದೀವಿ. ಎಲ್ಲ ಪ್ಯಾಕಿಂಗ್ ಕೂಡ ನಡೀತಾ ಇದೆ, ನೋಡ್ತಾ ಇದ್ದೀರಲ್ವ. ನಂದು ಕೆಲಸ ಕೂಡ ಸ್ಟಾರ್ಟ್ ಆಯಿತು. ಇನ್ನೇನು ಆಲ್ರೆಡಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಡೇ ಹೋಗಬೇಕು. ಹಾಗಾಗಿ ಅಂತೂ ಇಂತೂ ಫೈನಲಿ ಒಂದು ಮನೇನ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಅದೇ ಆಲ್ರೆಡಿ ಇರಲಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನಾನು ಹೋಗಿರಲಿಲ್ಲ, ಅವರೇ ಹೋಗಿದ್ದರು. ವಿಡಿಯೋ ಕಾಲ್ ಮಾಡಿದ್ರಲ್ವ, ಅದರಲ್ಲೇ ನೋಡಿದ್ದೀನಿ. ಚೆನ್ನಾಗಿ ಅನಿಸಿದೆ. ಸದ್ಯಕ್ಕೆ ನಾವು ಅದೇನೇ ಇರಲಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಮನೇನ ಅಲ್ಲೇ ಇರ್ತೀವಲ್ವ, ನೋಡಿಕೊಂಡು ಶಿಫ್ಟ್ ಆಗ್ಬೋದು. ಅಂತೂ ಇಂತೂ ನಮ್ಮ ಕೆಲಸ ಕೂಡ ಸ್ಟಾರ್ಟ್ ಆಯಿತು. ಮನೆ ಶಿಫ್ಟಿಂಗ್ ಅಂತಂದರೆ ತುಂಬ ಕೆಲಸ ಇರುತ್ತೆ. ನೋಡಿ ಎಷ್ಟೊಂದು ರಾಶಿ ಬಟ್ಟೆ ಎಲ್ಲ ಇದೆ ಅಂತ. ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಕಿಂಗ್ ಅಂದರೆ ತುಂಬ ಕಷ್ಟ. ಯಾಕಂದರೆ ಈ ಪ್ಯಾಕಿಂಗಲ್ಲಿ ಏನು ತೊಗೊಳ್ತೀವಿ ಏನು ಬಿಡ್ತೀವಿ ಅನ್ನೋದು ಅಷ್ಟೊಂದು ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ನೋಡಿಕೊಂಡು ನೀಟಾಗಿ ಇಟ್ಕೋತಾ ಇದ್ದೀನಿ. ನಾನು ನೈಟಿಂದನೇ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಬಟ್ ಅವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೈಟ್ ಯಾಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ ಅಂದರೆ, ಕೆಲವೊಂದು ವಸ್ತುಗಳನ್ನು ತೊಗೊಳ್ಬೇಕಾದ್ರೆ ಇಟ್ಕೋಬೇಕಾದ್ರೆ ಅಪ್ಪು ಅಮ್ಮು ತುಂಬ ಡಿಸ್ಟರ್ಬ್ ಮಾಡ್ತಾರೆ. ಹಾಗಾಗಿ ಸೇಫ್ಟಿಯಾಗಿ ಪ್ಯಾಕ್ ಮಾಡಬೇಕು. ಹಾಗಾಗಿ ಕೆಲವೊಂದು ವಸ್ತುಗಳನ್ನು ನಾನು ರಾತ್ರಿಯೇ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಬಟ್ಟೆ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ಇನ್ನು ಬೆಳಗ್ಗೆಯಿಂದ ಪ್ಯಾಕ್ ಮಾಡಿ ಇಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಆಲ್ಮೋಸ್ಟ್ 50% ಪ್ಯಾಕಿಂಗ್ ಕೂಡ ಮುಗೀತು. ಇನ್ನೂ ಅರ್ಧ ಮಾತ್ರ ಇದೆ. ಅಂದರೆ ಬಟ್ಟೆ ಆಗಿರ್ಬೋದು, ಕೆಲವೊಂದು ಅವರ ವಸ್ತುಗಳು ಡೈಲಿ ಯೂಸಸ್ ಆಗಿರ್ಬೋದು, ಅದನ್ನೆಲ್ಲ ನೋಡಿಬಿಟ್ಟು ತಗೊಳ್ತಾ ಇದ್ದೀನಿ. ಅಮ್ಮಂದಂತರೂ ಸಿಕ್ಕಾಪಟ್ಟೆ ಬಟ್ಟೆ ಇತ್ತು. ಹಾಗಾಗಿ 2 ಬ್ಯಾಗ್ಸ್ ಅವಳದೇ ಆಗಿದೆ. ಅದನ್ನೆಲ್ಲ ನೋಡಿಬಿಟ್ಟು ನೀಟಾಗಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಡಸ್ಟ್ ಅಂತೂ ತುಂಬ ಸಿಕ್ಕಾಪಟ್ಟೆ ಇತ್ತು. ಯಾಕೆ ಅಂದರೆ ಕೆಲವೊಂದು ಯೂಸ್ ಮಾಡದೇ ಇರೋ ಬಟ್ಟೆಗಳು ಹಾಗೆ ಎತ್ತಿ ಇಟ್ಟಿದ್ದೆ. ಅದರ ಮೇಲೆ ತುಂಬ ಡಸ್ಟ್ ಇತ್ತು. ಹಾಗಾಗಿ ಮಾಸ್ಕ್ ಹಾಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮಾಸ್ಕ್ ಹಾಕ್ಕೊಳ್ಳದೆ ಕೆಲಸನ ಮಾಡ್ತಾ ಇದ್ದರೆ ಡಸ್ಟಿಂದ ನನಗೆ ತುಂಬ ಹಿಂಸೆ ಆಗುತ್ತೆ. ಹಾಗಾಗಿ ಫೀವರೆಲ್ಲ ಬಂದುಬಿಟ್ರೆ ತುಂಬ ಕಷ್ಟ. ಯಾವುದೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗಾಗಿ ನಾನು ಆಲ್ರೆಡಿ ಸ್ವಲ್ಪ ಸೇಫ್ಟಿಯಾಗಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ನೈಟಿಂದ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಲ್ಲ, ತುಂಬ ಟಯರ್ಡ್ ಆಗಿತ್ತು. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ರೆಸ್ಟ್ ತೊಗೊಂಡು ಮಾಡ್ಕೊಳ್ತಾ ಇದ್ದೀನಿ. ಒನ್ ಡೇಲಿ ಪ್ಯಾಕಿಂಗ್ ಅಂದರೆ ತುಂಬ ಕಷ್ಟ. ಯಾಕಂದರೆ ಯಾವತ್ತು ತೊಗೊಳ್ಳೋದು ಯಾವತ್ತು ಬಿಡೋದು ಅಂತ ಅಷ್ಟೊಂದು ಮೈಂಡ್ ವರ್ಕ್ ಆಗೋದಿಲ್ಲ. ಸ್ಲೋಲಿ ಮಾಡ್ಕೊಳ್ತಾ ಇದ್ದಿದ್ವಿ ಅಂದರೆ ನಮಗೆ ಏನೂ ಅನ್ನಿಸ್ತಾ ಇರಲಿಲ್ಲ. ನೋಡ್ಕೊಂಡು ಇಟ್ಕೊಂಡು ಹೋಗ್ಬೋದಾಗಿತ್ತು. ಯಾಕಂದರೆ ಅರ್ಧ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಸ್ವಲ್ಪ ನಮ್ಮ ಅತ್ತೆ ಇರ್ತಾರಲ್ವ, ಅವ್ರಿಗೂ ಬೇಕು ಕೆಲವೊಂದು ವಸ್ತುಗಳು ಅಂತ ಇಲ್ಲೇ ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಹೋಗ್ತಾ ಇದ್ದೀವಿ. ಕೆಲವೊಂದು ವಸ್ತುಗಳನ್ನು ನಾನು ನೋಡಿಬಿಟ್ಟು ತೊಗೊಂಡು ಹೋಗಬೇಕಾಗಿದೆ. ಯಾಕೆಂದರೆ ನಮ್ಮ ಅತ್ತೆ ಇರ್ತಾರೆ, ಅವರಿಗೂ ಕೂಡ ಬೇಕಾಗುತ್ತೆ. ಇನ್ನು ನಮಗೆ ಬೇಕಾಯಿತು ಅಂದರೆ ನಾವು ಎಲ್ಲಾದರೂ ಹೋಗಿ ತೊಗೋಬೋದು. ಇನ್ನು ಅವರಿಗೆ ಹೊರಗಡೆ ಹೋಗಿ ತೊಗೊಳ್ಳೋದು ಕಷ್ಟ ಆಗುತ್ತೆ ಅಂತ ನಾನು ಅವರಿಗೆ ಬಿಟ್ಟು ಹೋಗ್ತಾ ಇದ್ದೀನಿ. ಆಲ್ರೆಡಿ ಪಾತ್ರೆಗಳದ್ದು ಪ್ಯಾಕಿಂಗ್ ಕೂಡ ಮುಗಿದಿದೆ. ನನ್ನ ಹತ್ರ ಜಾಸ್ತಿ ಸಿರಾಮಿಕ್ ಐಟಮ್ಸ್ ಇರೋದ್ರಿಂದ ತುಂಬ ನೀಟಾಗಿ ನಾವು ಜೋಡಿಸ್ಕೋಬೇಕಾಗುತ್ತೆ. ಹೇಗೆ ಬೇಕಾಗಿ ಜೋಡಿಸ್ಕೊಳ್ಳೋದಾಗಲ್ಲ. ಇಲ್ಲದೆ ಹೋದರೆ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ಹಾಗಾಗಿ ನಾನು ನೋಡಿಬಿಟ್ಟು ರಾತ್ರಿ ನೀಟಾಗಿ ಲೇಟ್ ಆದರೂ ಪರವಾಗಿಲ್ಲ ಅಂತ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಅಮ್ಮನ ಬಟ್ಟೆ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಅವಳದು ಜಾಸ್ತಿ ಬಟ್ಟೆನೇ ಇರೋದು. ಹಾಗಾಗಿ ನೋಡಿಬಿಟ್ಟು ತೊಗೊಳ್ತಾ ಇದ್ದೀನಿ. ಇನ್ನು ಡೈಲಿ ಕೆಲವೊಂದು ಬರದೇ ಇರೋ ಬಟ್ಟೆಗಳನ್ನು ನಾನು ಇಲ್ಲೇ ಯಾರಿಗಾದರೂ ಕೊಟ್ಬಿಟ್ಟು ಹೋಗೋಣ ಅಂತ. ಯಾಕೆಂದರೆ ಅವಳು ಅಷ್ಟೊಂದು ಬಟ್ಟೆನ ಹಾಕ್ಕೊಳ್ಳೋದಿಲ್ಲ. ಇನ್ನು ಯಾರಿಗಾದರೂ ಕೊಟ್ಟರೆ ಅವ್ರು ಕೂಡ ಹಾಕೋತಾರೆ ಅಂತ ಕೆಲವೊಂದು ಹೊಸದು ಬಟ್ಟೆ ಕೂಡ ಇದೆ. ಹಾಗಾಗಿ ಇಲ್ಲೇ ಯಾರಿಗಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೋಡಬೇಕು ಎಷ್ಟೊತ್ತನ ಆಗುತ್ತೆ ಅಂತ ಪ್ಯಾಕಿಂಗ್ ಕೂಡ. ಆಲ್ಮೋಸ್ಟ್ ನಾವು ಇವತ್ತು ಪ್ಯಾಕಿಂಗ್ ಮಾಡಿ ಮುಗಿಸ್ಕೊಳ್ಬೇಕು. ನಾಳೆ ಶಿಫ್ಟ್ ಆಗ್ತೀವಲ್ವ, ಅಲ್ಲಿ ಕೂಡ ತುಂಬ ಕೆಲಸ ಇರುತ್ತೆ.
ಸೊ ಆಲ್ಮೋಸ್ಟ್ ಪ್ಯಾಕಿಂಗ್ ಕೂಡ ಮುಗಿಸ್ಕೊಂಡ್ವಿ ಅಂದರೆ ನಮಗೆ ನೆಕ್ಸ್ಟ್ ಏನೇನು ಬೇಕು ಅನ್ನೋದನ್ನು ನಾವು ನೆಕ್ಸ್ಟ್ ತೊಗೊಳ್ಬೋದು. ಇನ್ನು ರಾತ್ರಿ ಅಪ್ಪನ ಬರ್ಡೇ ಬೇರೆ ಇದೆ, ಅದು ಕೂಡ ಮಾಡಬೇಕು. ಸೊ ಈ ವರ್ಷ ನಾವು ಸ್ಕಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅವನು ಇಷ್ಟಪಡ್ತಾ ಇದ್ದಾನೆ. ಸಿಂಪಲ್ ಆದರೂ ಕೂಡ ಪರವಾಗಿಲ್ಲ, ಮಾಡಬೇಕು, ವರ್ಷದಲ್ಲಿ ಒಂದು ಸಾರಿ ಮಾತ್ರ ಬರೋದು, ಹಾಗಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಸ್ಕಿಪ್ ಯಾಕೆ ಮಾಡ್ತೀವಿ ಅಂತಂದರೆ ಅವ್ನ ಬರ್ಡೇ ದಿನ ಅವನಿಗೆ ಹುಷಾರು ತಪ್ಪುತ್ತೆ, ಹಾಗಾಗಿ ನಾವು ಜಾಸ್ತಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡೋದಿಲ್ಲ. ಹಾಗಾಗಿ ಸಿಂಪಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಅವನು ಬೇರೆ ಹೊರಗೆ ಹೋಗಿದ್ದಾನೆ, ಅಂದರೆ ಬೆಳಿಗ್ಗೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾನೆ. ಅವ್ನು ಬರೋಷ್ಟೊತ್ತಿಗೆ ನಂದು ಅರ್ಧ ಪ್ಯಾಕಿಂಗ್ ಕೂಡ ಮುಗಿತಾ ಇದೆ. ಇನ್ನು ಅವ್ನು ಬಂದ ಮೇಲೆ ಎಲ್ಲ ಚಲಾಪಿಲಿ ಮಾಡಿಬಿಡ್ತಾನೆ, ಹಾಗಾಗಿ ಬರೋಷ್ಟೊತ್ತಿಗೆ ನಾನು ಸ್ವಲ್ಪ ಪ್ಯಾಕಿಂಗ್ ಮುಗಿಸ್ಕೊಳ್ತೀನಿ. ಇನ್ನು ಪ್ಯಾಕಿಂಗನ್ನು ಮುಗಿಸ್ಕೊಂಡು ಇಟ್ಟಿದ್ದೆ, ಆದರೆ ಅವರು ಬೆಳಿಗ್ಗೆ ಬೇಗನೆ ಬರ್ತೀನಿ ಅಂತ ಹೇಳಿದ್ದಾರೆ ತೊಗೊಂಡು ಹೋಗೋದಕ್ಕೆ. ಇನ್ನು ಟೈಮ್ ಆಯಿತು ಅಂದರೆ ನಮ್ಮದು ಎಲ್ಲ ಕೆಲಸಗಳೆಲ್ಲ ಅಷ್ಟೇ ನಿಂತುಬಿಡುತ್ತೆ. ಇವಾಗ ಪ್ಯಾಕಿಂಗ್ ಮಾಡಿ ಇಟ್ಬಿಟ್ರೆ ನಮಗೆ ಬೆಳಗ್ಗೆ ಕೂಡ ಟೈಮ್ ಸಿಗುತ್ತೆ, ಇನ್ನು ಏನೇನೆಲ್ಲ ಎಕ್ಸ್ಟ್ರಾ ತೊಗೋಬಹುದು. ಹಾಗೆ ಪ್ಯಾಕಿಂಗ್ ಮಾಡಿ ಇಟ್ಕೊಂಡಿದ್ದೆ ಆದರೆ ನಮಗೂ ಕೂಡ ಟೈಮ್ ಸೇವ್ ಆಗುತ್ತಲ್ವ. ಸೊ ಇನ್ನು ಬೆಳಗ್ಗೆ ಬರ್ತಾರೋ ಏನು ಸಾಯಂಕಾಲ ಬರ್ತಾರೋ ಅಷ್ಟೊಂದು ಗೊತ್ತಿಲ್ಲ. ಸೊ ಬರ್ತೀನಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಇವತ್ತೇ ಮುಗಿಸ್ಕೋಬೇಕು ಎಲ್ಲ ಪ್ಯಾಕಿಂಗ್ ಕೂಡ. ಸೊ ಪ್ಯಾಕಿಂಗ್ ಅಂತ ಬಂದರೆ ತುಂಬಾ ಕಷ್ಟ. ಕೆಲವೊಂದು ಗ್ಲಾಸ್ ಐಟಮ್ಸ್ ಇರುತ್ತೆ, ಕೆಲವೊಂದು ಸೆರಾಮಿಕ್ ಐಟಮ್ಸ್ ಎಲ್ಲ ಇರುತ್ತಲ್ವ, ಅದನ್ನು ತೊಗೊಂಡು ಹೋಗ್ಬೇಕಾದ್ರೆ ನಾವು ತುಂಬ ಸೇಫ್ಟಿಯಾಗಿರಬೇಕು. ಯಾಕಂದರೆ ಕೆಲವೊಂದು ಈ ಥರ ಪ್ಯಾಕಿಂಗ್ ಅಂತ ಬಂದರೆ ನಾವು ಎಷ್ಟು ಕೇರ್ಫುಲ್ಲಾಗಿ ಪ್ಯಾಕ್ ಮಾಡಿದ್ರೂ ಕೂಡ ಕೆಲವೊಂದು ಸಾರಿ ಡ್ಯಾಮೇಜ್ ಆಗಿಬಿಡುತ್ತೆ. ಆಲ್ಮೋಸ್ಟು ಗ್ಲಾಸ್ ಐಟಮ್ಸ್ಗಳನ್ನು ನಾವು ಬಟ್ಟೆ ಮಧ್ಯದಲ್ಲಿ ಇಟ್ಕೊಂಡು ಪ್ಯಾಕ್ ಮಾಡ್ಕೊಂಡಿದ್ದೆ ಆದರೆ ಏನೂ ಡ್ಯಾಮೇಜ್ ಆಗೋದಿಲ್ಲ, ಸೇಫ್ ಆಗಿರುತ್ತೆ. ಹಾಗೆ ತೊಗೊಂಡು ಹೋಗ್ಬೇಕಾದ್ರೆ ಎಲ್ಲಿ ಬಿದ್ದರೂ ಕೂಡ ಒಂದು ಸ್ವಲ್ಪನೂ ಡ್ಯಾಮೇಜ್ ಆಗೋದಿಲ್ಲ. ನಾನು ಈ ಥರನೇ ಪ್ಯಾಕ್ ಮಾಡ್ಕೊಂಡು ಹೋಗೋದು, ನಿಮಗೂ ಕೂಡ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಕೆಲವೊಂದು ಐಟಮ್ಸನ್ನು ಗ್ಲಾಸ್ ಐಟಮ್ಸ್ ಇರುತ್ತಲ್ವ, ಅದನ್ನು ಪೇಪರಲ್ಲಿ ಸುತ್ತಬಿಟ್ಟು ಬಾಕ್ಸಲ್ಲಿ ಹಾಕಿ ಇಟ್ಟರೆ ಏನೂ ಡ್ಯಾಮೇಜ್ ಆಗೋದಿಲ್ಲ. ಪೇಪರನ್ನು ಯಾಕೆ ಸುತ್ತಬೇಕು ಅಂತಂದರೆ ಒಂದಕ್ಕೊಂದು ಕ್ರಷ್ ಆಗಿ ಸೀಳಬಹುದು, ಸೊ ಡ್ಯಾಮೇಜ್ ಆಗ್ಬೋದು. ಸೊ ಪೇಪರಲ್ಲಿ ಸುತ್ತಿ ಇಟ್ಟಿದ್ದೆ ಆದರೆ ಅದು ಒಂದಕ್ಕೊಂದು ಟಚ್ ಆದ್ರೂ ಕೂಡ ಸೀಳೋದಿಲ್ಲ, ಸೇಫ್ ಆಗಿರುತ್ತೆ. ಹಾಗಾಗಿ ಈ ಥರ ನಾನು ಕೂಡ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ, ಟ್ರಾವೆಲಿಂಗ್ ಮಾಡೋರು, ಮನೆ ಶಿಫ್ಟ್ ಮಾಡೋರು, ಸೊ ಅವ್ರಿಗೆ ಕೂಡ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಅಮ್ಮನ್ನು ಕೆಲವೊಂದು ಡಾಲ್ಸ್ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಎಲ್ಲಾದರೂ ಹೋದರೆ ಡಾಲ್ಸ್ ಬೇಕು ಅಂತ ಹಠ ಮಾಡ್ತಾಳೆ. ಇನ್ನು ನಾನು ಡಾಲ್ಸ್ ತೊಗೊಂಡು ಹೋಗದೇ ಇದ್ದರೆ ಎಲ್ಲಿ ಹೋಗ್ತೀವಲ್ಲ ಅಲ್ಲಿ ಒಂದೊಂದೊಂದು ಡಾಲ್ ಬೇಡ್ತಾಳೆ. ಇನ್ನು ಎಲ್ಲವನ್ನೂ ಕೊಡಿಸ್ತಾ ಕೂತ್ಕೊಂಡ್ರೆ ಮನೆ ತುಂಬ ಡಾಲ್ ಆಗಿಬಿಡುತ್ತೆ. ಹಾಗಾಗಿ ನಾನು ಕೆಲವೊಂದಿಷ್ಟು ಇಲ್ಲಿಂದಾನೇ ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ ತಕ್ಷಣ ಅವಳಿಗೆ ಡಾಲ್ ಇದ್ದರೆ ಏನೂ ಅನಿಸೋದಿಲ್ಲ, ಸೊ ಚೆನ್ನಾಗಿ ಆಟ ಆಡ್ತಾಳೆ. ಹಾಗೆ ಇಲ್ಲಿಂದನೇ ಕ್ಲೀನ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಅಲ್ಲಿ ಹೋಗಿಬಿಟ್ಟು ಕ್ಲೀನಿಂಗ್ ಅಂತ ಕೂತ್ಕೊಂಡ್ರೆ ಇದೇ ಆಗಿಬಿಡುತ್ತೆ. ಸೊ ನನಗೂ ಟೈಮ್ ಇದ್ದಾಗೆಲ್ಲ ಈ ಥರ ಕ್ಲೀನ್ ಮಾಡಿಕೊಂಡು ಒಂದು ಬ್ಯಾಗ್ನಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀನಲ್ವ, ಸೊ ತೊಗೊಂಡ ತಕ್ಷಣ ಹಾಗೆ ಇಟ್ಬಿಡ್ಬೋದು. ಇಲ್ಲಿಂದ ಹೋಗಿ ಮತ್ತೆ ಅಲ್ಲಿ ಕ್ಲೀನ್ ಮಾಡಿ ಇಡೋಷ್ಟೊತ್ತಿಗೆ ಟೈಮು ಸಿಕ್ಕಾಪಟ್ಟೆ ಆಗುತ್ತೆ. ಹಾಗೆ ನಮಗೂ ಕೂಡ ಟೈಮ್ ಬೇಕಲ್ವ ಎಲ್ಲವನ್ನು ನೀಟಾಗಿ ಜೋಡಿಸ್ಬೇಕು ಅಂದ್ರೆ. ಹಾಗಾಗಿ ಇಲ್ಲಿಂದನೇ ನೀಟಾಗಿ ಒರೆಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಪ್ಯಾಕಿಂಗ್ ಕೂಡ ಮುಗೀತು, ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು, ಟೈಮ್ ಬೇರೆ ಆಯಿತು. ಹಾಗಾಗಿ ನಾನು ಕೂಡ ಅಮ್ಮನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಪ್ಪು ಆಲ್ರೆಡಿ ಹೋಗಿದ್ದಾನೆ, ಸೊ ಇನ್ನೇನು ನಾನು ಕೂಡ ಹೋಗಬೇಕು. ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಪ್ಯಾಕಿಂಗ್ ಮಾಡ್ತಾಯಿದ್ದೆ, ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಇನ್ನು ವಿಡಿಯೋ ಮಾಡಿಕೊಂಡು ಕೂತ್ಕೊಂಡಿದ್ರೆ ತುಂಬ ಲೇಟ್ ಆಗುತ್ತೆ ಅಂತ ಫ್ರೆಶ್ ಅಪ್ ಆಗಿಬಿಟ್ಟು ಮನೆಗೆ ಬಂದಿದ್ದೀನಿ. ಇನ್ನು ಮನೆಗೆ ಬಂದುಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಬರೋಷ್ಟೊತ್ತಿಗೆ ನಮ್ಮ ರಾಣಿ ಬೊಗಳ್ತಾ ಇದ್ಲು. ಇವಾಗ ಯಾಕೋ ಗೊತ್ತಿಲ್ಲ ಅವಳಿಗೆ ಏನಾಯಿತು ಅಂತ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ, ಸ್ವಲ್ಪನೂ ಕೂಡ ಸೌಂಡ್ ಮಾಡ್ತಾಯಿಲ್ಲ. ಹಾಗಾಗಿ ಅವಳು ಸೌಂಡ್ ಮಾಡ್ತಾಯಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಅಂತ ಅವಳಿಗೆ ಸ್ವಲ್ಪ ನಾನು ಚೇಷ್ಟೆ ಮಾಡಿದೆ. ಈಗ ಬೊಗಳ್ತಾ ಇದ್ದಾಳೆ ನೋಡಿ. ಸಿಕ್ಕಾಪಟ್ಟೆ ಅವಳಿಗೆ ಇಷ್ಟ. ಅದರಲ್ಲೂ ಕ್ಯಾಮ್ರಾ ತೊಗೊಂಡು ಬಂದರೆ ಸಿಕ್ಕಾಪಟ್ಟೆ ಬೊಗಳ್ತಾಳೆ, ಇಲ್ಲದೆ ಹೋದರೆ ಅಲ್ಲಿ ಸೈಲೆಂಟ್ ಆಗಿಬಿಡ್ತಾಳೆ. ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡಿ ಹೇಗೆ ಮಾಡ್ತಾ ಇದ್ದಾಳೆ ಅಂತ. ಇನ್ನು ಅಪ್ಪು ಅಮ್ಮು ಹೊರಗಡೆ ಹೋಗಿದ್ದಾರೆ, ಆಟ ಆಡ್ತಾ ಇದ್ದಾರೆ. ಸೊ ನಾವಿನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಟೈಮ್ ನೋಡಿ 5:30 ಆಗಿಬಿಟ್ಟಿದೆ. ಸೊ ಹೇಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ, ಏನೇನೆಲ್ಲ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಕೂತ್ಕೊಂಡಿದ್ದೆ ನಾನು. ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಷ್ಟೇ.
ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಕುತ್ಕೊಂಡಿದ್ವಿ. ಸ್ನ್ಯಾಕ್ಸ್ ತಿಂದ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ಅವನದು ಬರ್ಡೇ ಸೆಲೆಬ್ರೇಷನ್ ಇರೋದ್ರಿಂದ ಫೋನ್ ಬೇರೆ ಬರ್ತಾಯಿತ್ತು ಅವನಿಗೆ ವಿಶ್ ಮಾಡೋದಕ್ಕೆ. ಅವನು ಹೊರಗಡೆ ಹೋಗಿದ್ದ, ಸೊ ಅವನು ಬರ್ತಾ ಇರಲಿಲ್ಲ. ಇನ್ನು ನೈಟ್ ಸೆಲೆಬ್ರೇಷನ್ ಹೇಗಿರುತ್ತೆ ಸಿಂಪಲ್ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಸೊ ನೈಟ್ ಅಂದಮೇಲೆ ಬಂದೇ ಬಿಡುತ್ತೆ, ಟೈಮ್ ಹೇಗೆ ಹೋಗುತ್ತೆ ಗೊತ್ತೇ ಆಗೋದಿಲ್ಲ. ಸಿಂಪಲ್ಲಾಗಿ ನಾವು ಒಂದು ಕೇಕನ್ನು ಅಷ್ಟೇ ತರಿಸಿದ್ವಿ. ಸೊ ಬಲೂನ್ ಕೂಡ ತರಿಸಿದ್ವಿ. ಇವಾಗ ನಾವು ಸಿಂಪಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನೆಕ್ಸ್ಟ್ ಇಯರ್ ಬರುತ್ತಲ್ವ ಆವಾಗ ಗ್ರ್ಯಾಂಡ್ ಮಾಡೋಣ ಅಂತ. ಪ್ರತಿ ವರ್ಷ ಗ್ರ್ಯಾಂಡು ಅಂತ ಅಂದ್ಕೊಂಡಿದ್ದೆ, ಆದರೆ ಅದ್ರದ್ದು ವ್ಯಾಲ್ಯೂ ಅಷ್ಟೊಂದು ಗೊತ್ತಾಗೋದಿಲ್ಲ. ಹಾಗೆ ಬರ್ಡೇ ಸೆಲೆಬ್ರೇಷನ್ ಅಂದರೆ ಅಷ್ಟೊಂದು ಭಾಳ ಏನು ಇಷ್ಟ ಆಗೋದಿಲ್ಲ. ಸೊ ಅವರಿಗೋಸ್ಕರ ಮಾಡ್ತಾ ಇರ್ತೀವಿ, ಏನೂ ಮಿಸ್ ಮಾಡ್ಕೊಳ್ಬಾರ್ದು ಅಂತ. ಇನ್ನು ಅಪ್ಪುಗೆ ಬರ್ಡೇ ಸೆಲೆಬ್ರೇಷನ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಅವನಿಗೋಸ್ಕರ ಬರ್ಡೇ ಸೆಲೆಬ್ರೇಷನನ್ನು ಮಾಡ್ತಾಯಿದ್ದೀವಿ. ಸೊ ನಮ್ಮ ಅಕ್ಕನ ಮಗಳ ಬರ್ಡೇ ಕೂಡ ಅದೇ ಮಂತಲ್ಲಿತ್ತು, ಅಂದರೆ ಮೇ 26ಗೆ ಅವಳ ಬರ್ಡೇ ಇತ್ತು, ಮೇ 27ಗೆ ಅಪ್ಪನ ಬರ್ಡೇ ಇತ್ತು. ಅವಳು ಈ ವರ್ಷ ತನ್ನ ಬರ್ಡೇನ ಮಿಸ್ ಮಾಡ್ಕೊಂಡಿದ್ಲು, ಹಾಗಾಗಿ ತುಂಬ ಫೀಲ್ ಪಡ್ತಾಯಿದ್ಲು. ಹಾಗಾಗಿ ಅವಳದು ಕೂಡ ಅವನದು ಒಂದೇ ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅವ್ರ ಬರ್ಡೇ ಸೆಲೆಬ್ರೇಷನ್ ನೋಡಿ ಯಾವ ರೀತಿ ಮಾಡ್ಕೋತಾ ಇದ್ದಾರೆ ಅಂತ. ಫುಲ್ ಎಂಜಾಯ್ ಮಾಡ್ತಾಯಿದ್ರು, ತುಂಬ ಖುಷಿಯಾಗಿದ್ದರು. ಸೊ ಪ್ರತಿ ವರ್ಷ ಇದೇ ರೀತಿ ಮಾಡೋದಿಲ್ಲ. ಸೊ ಈ ವರ್ಷ ಬರ್ಡೇ ಸೆಲೆಬ್ರೇಷನ್ ಮಿಸ್ ಮಾಡ್ಕೊಂಡಿದ್ಲು ಅಂತ ಈ ವರ್ಷ ಮಾತ್ರ ಮಾಡ್ತಾಯಿದ್ದೀವಿ. ಸೊ ಅವಳು ಕೂಡ ಹೊಸ ಬಟ್ಟೆನ ತೊಗೊಂಡು ಬಂದು ಹಾಕ್ಕೊಂಡು ಸೆಲೆಬ್ರೇಷನ್ ಮಾಡ್ತಾಯಿದ್ದಾಳೆ. ಸೊ ಎಲ್ಲರೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಸಿಂಪಲ್ ಆದರೂ ಪರವಾಗಿಲ್ಲ, ತುಂಬ ಇಷ್ಟ ಆಯಿತು ನನಗೆ ಈ ಥರದ್ದು ಬರ್ಡೇ. ಯೂಶ್ವಲಿ ನಾನು ಜಾಸ್ತಿ ಇಷ್ಟಪಡೋದಿಲ್ಲ. ಸೊ ಮಕ್ಕಳಿಗೋಸ್ಕರ ಮಾಡ್ತಾ ಇರ್ತೀನಿ, ಇಲ್ಲದೆ ಹೋದರೆ ಅವರು ಕೂಡ ಫೀಲ್ ಮಾಡ್ಕೋತಾರೆ ಅಂತ. ಇನ್ನೇನು ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ಇದ್ದಾರೆ, ಬಟ್ ಯಾರೂ ಕ್ಯಾಮ್ರಾದಲ್ಲಿ ಮುಂದೆ ಬರೋದಿಲ್ಲ ವಿಡಿಯೋ ಹಾಕ್ತೀನಿ ಅಂತ. ಹಾಗಾಗಿ ನಾವು ಇಷ್ಟೇ ಜನ ಇದ್ದೀವಿ ಅಂತ ಅಂದ್ಕೋಬೇಡಿ. ಸೊ ಮುಂದ್ಗಡೆ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ತೋರಿಸ್ತೀನಿ ಯಾರ್ಯಾರೆಲ್ಲ ಬರ್ತಾರೆ ಅಂತ ನಿಮಗೂ ಕೂಡ. ಬನ್ನಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ.
ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಸಂತೋಷದ ವಿಚಾರ ಏನಪ್ಪ ಅಂತಂದರೆ ನಮ್ಮ ಚಾನಲ್ 500 ಸಬ್ಸ್ಕ್ರೈಬ್ ರೀಚ್ ಆಗಿದೆ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಇದ್ದಾರೋ ಅವರಿಗೂ ಕೂಡ ಥ್ಯಾಂಕ್ಸ್ ಅಂತ ಕೇಳ್ಕೊಳ್ತಾ, ಇನ್ನು ಇದೇ ರೀತಿಯಾದಂಥ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.